ಬೆಂಗಳೂರಿನಲ್ಲಿ ಅಕ್ರಮವಾಗಿ ತಲೆ ಎತ್ತಿದ್ದ ಅನನ್ಯ ಹಾಸ್ಪಿಟಲ್ ಕ್ಲೋಸ್. ಸಾಮಾಜಿಕ ಹೋರಾಟಗಾರ್ತಿ ಹಾಗೂ ಮಾಹಿತಿ ಹಕ್ಕು ಬಳಕೆದಾರರಾದ ಶ್ರೀಯುತ ಅಮೃತ ಜಯರಾಮ್ ಅವರು ನೀಡಿದ ದೂರಿನ ಮೇರೆಗೆ ಅನನ್ಯ ಆಸ್ಪತ್ರೆ ಕೂಡ ಇದೀಗ ಕ್ಲೋಸ್ ಆಗಿದೆ. ಸಾಮಾನ್ಯವಾಗಿ ಜನರು ಆರೋಗ್ಯ ಸರಿ ಇಲ್ಲ ಎಂದು ತಕ್ಷಣ ಇಂತಹ ಆಸ್ಪತ್ರೆಗಳ ಮೊರೆ ಹೋಗ್ತಾರೆ. ಆದರೆ ಆಸ್ಪತ್ರೆಗಳೇ ನಕಲಿಯಾಗಿರುವುದು ಜನರಲ್ಲಿ ಆತಂಕ, ಭಯ ಮೂಡಿಸುತ್ತಿದೆ. ಎಂತಹ ಪರಿಸ್ಥಿತಿ ಎದುರಾಗುತ್ತಿರುವ ಹಿನ್ನೆಲೆ ಜನರಲ್ಲಿ ಗೊಂದಲ ಹಾಗೂ ಭಯದ ವಾತಾವರಣ ಸೃಷ್ಟಿಯಾಗುತ್ತಿದೆ. ಯಾವ ಆಸ್ಪತ್ರೆಗೆ ಹೋಗಬೇಕು, ಯಾರು ನಿಜವಾದ ವೈದ್ಯರು, ಯಾರು ನಕಲಿ ವೈದ್ಯರು ಎಂದು ತಿಳಿಯದೆ ಜನ ಕಂಗಾಲಾಗುವ ಪರಿಸ್ಥಿತಿ ಎದುರಾಗುತ್ತಿದೆ. ಇದೇ ರೀತಿ ಅಕ್ರಮವಾಗಿ ತಲೆ ಎತ್ತಿದ್ದ ಅನನ್ಯ ಹಾಸ್ಪಿಟಲ್ ವಿರುದ್ಧ ಅಮೃತ ಜಯರಾಮ್ ಅವರು ದೂರು ನೀಡಿದ್ದು, ದೂರಿನ ಮೇರೆಗೆ ತನಿಖೆಯಲ್ಲಿ ಅಕ್ರಮ ಎಂದು ಸಾಬೀತುಗೊಂಡು ಇದೀಗ ಅನನ್ಯ ಹಾಸ್ಪಿಟಲ್ ಕ್ಲೋಸ್ ಆಗಿದೆ. ಇಂತಹ ಪರಿಸ್ಥಿತಿ ನಿರ್ಮಾಣ ಮಾಡುತ್ತಿರುವ ನಕಲಿ ಆಸ್ಪತ್ರೆ, ಕ್ಲಿನಿಕ್ಗಳ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕಠಿಣ ಕಾನೂನು ಕ್ರಮ ಜರುಗಿಸಿದ ಹೊರತು ಇಂತಹ ಅಕ್ರಮಗಳಿಗೆ ಬ್ರೇಕ್ ಬೀಳುವುದಿಲ್ಲ. ಕಾನೂನಿನ ಭಯವಿಲ್ಲದ ಇಂಥವರು ಇಂತಹುದ್ದೇ ನಕಲಿ ಹೆಸರುಗಳಲ್ಲಿ ಅನೇಕ ಭಾಗಗಳಲ್ಲಿ ನಕಲಿ ಕ್ಲಿನಿಕ್ ಆಸ್ಪತ್ರೆಗಳನ್ನು ಸೃಷ್ಟಿ ಮಾಡಿಸಿಕೊಂಡು ದುಡ್ಡು ಮಾಡುವ ದುರಾಸೆಗೆ ಜನರ ಜೀವದ ಜೊತೆ ಚೆಲ್ಲಾಟವಾಡಲು ಮುಂದಾಗುತ್ತಿದ್ದಾರೆ. ಇಂಥವರಿಗೆ ಕಾನೂನಿನ ಪಾಠದ ರುಚಿ ತೋರಿಸಬೇಕಾಗಿರುವುದು ಅನಿವಾರ್ಯವಾಗಿರುತ್ತಿದೆ ಎಂದಿದ್ದಾರೆ ಶ್ರೀಯುತ ಅಮೃತ ಜಯರಾಮ್ ಅವರು. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ.